ಗದಗ ಬ್ರೇಕಿಂಗ್ ನ್ಯೂಸ್. ಲೋಕ ಕಲ್ಯಾಣಕ್ಕಾಗಿ ಶಿವಯೋಗಿ ಸಮಾಧಿ ಯೋಗ. 775 ಗಂಟೆ 33 ದಿನಗಳ ಕಾಲ ಶಿವಯೋಗಿ ಸಮಾಧಿ ಯೋಗ. ಗದಗ ತಾಲೂಕಿನ ಅಂತೂರು ಬೆಂತೂರು ಗ್ರಾಮದ ಶ್ರೀ ಜಗದ್ಗುರು ಬೋಧೀಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ ರಾಜೋಟೇಶ್ವರ ಶಿವಾಚಾರ್ಯ ಸ್ವಾಮೀಜಿ. ಮಠದಲ್ಲಿ ಶಿವಯೋಗಿ ಸಮಾಧಿ ಯೋಗ ಮಾಡ್ತಾ ಇರೋ ಶ್ರೀಗಳು. ಗರ್ಭಗುಡಿಯನ್ನು ಇಟ್ಟಿಗೆ ಗೋಡೆ ಕಟ್ಟಿ ಇಂದ ಕ್ಲೋಸ್. 33 ದಿನಗಳ ಕಾಲ ನೀರು ಗಾಳಿ ಆಹಾರ ಇಲ್ಲದೆ ಶಿವಯೋಗ ಸಮಾಧಿ ಯೋಗ. 33 ದಿನಗಳ ಗರ್ಭಗುಂಡಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ತಪಸ್ಸು. ವಿಶ್ವಶಾಂತಿ, ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ಶಿವಯೋಗ ಸಮಾಧಿ ಯೋಗ. ಶಿವಲಿಂಗು ಮುಂದೆ ತಪಸ್ಸು ಮಾಡ್ತಾ ಇರೋ ಸ್ವಾಮೀಜಿ. ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸವಾಲಾದ ಸ್ವಾಮೀಜಿ ನಡೆ. ಈ ಹಿಂದೆ ಕೂಡ ಶಿವಯೋಗ ಸಮಾಧಿ ಯೋಗ ಮಾಡಿರುವ ಸ್ವಾಮೀಜಿ. ಬಸಯ್ಯ ಸ್ವಾಮಿ ಜಡಿಮಠ, ದೇವರ ಹಿಪ್ಪರಗಿ ಸ್ವಾಮೀಜಿ. ಚಿದಾನಂದ ಗ್ರಾಮಸ್ಥರು, ಸಾವಿತ್ರಿ ಭಕ್ತೆ, ರೇಣುಕಾ ಭಕ್ತೆ. ಲೋಕ ಕಲ್ಯಾಣಕ್ಕಾಗಿ ಆ ಸ್ವಾಮೀಜಿ ಕಠಿಣ ವ್ರತ ಕೈಗೊಂಡಿದ್ದಾರೆ. ಬೆಳಕು, ಗಾಳಿ, ನೀರು, ಆಹಾರ ಇಲ್ಲದೆ ಶಿವಯೋಗಿ ಸಮಾಧಿ ಯೋಗ ಆಚರಣೆ ಮಾಡ್ತಾ ಇದ್ದಾರೆ. ಹೌದು, ವಿಜ್ಞಾನ ಮತ್ತು ತಂತ್ರಜ್ಞಾನ ಯುಗದಲ್ಲೂ ಆಧ್ಯಾತ್ಮದ ಶಕ್ತಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಬಲ್ಲದು ಎಂಬುದಕ್ಕೆ ಸಾಕ್ಷಿಯಾಗಿದ್ದಾರೆ. ಶ್ರೀಮಠದ ಗರ್ಭಗುಡಿಯನ್ನ ಕ್ಲೋಸ್ ಮಾಡಿಕೊಂಡು ಸಮಾಧಿ ಯೋಗದಲ್ಲಿ ಮಗ್ನರಾಗಿದ್ದು ಭಕ್ತರು ದೇವರ ಸ್ಮರಣೆ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಈ ವ್ರತ ಎಲ್ಲಿ ಮಾಡಲಾಗ್ತಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಲೋಕ ಕಲ್ಯಾಣಕ್ಕಾಗಿ ಶಿವಯೋಗಿ ಸಮಾಧಿ ಯೋಗ. 775 ಗಂಟೆ 33 ದಿನಗಳ ಕಾಲ ಶಿವಯೋಗಿ ಸಮಾಧಿ. ಗದಗ ತಾಲೂಕಿನ ಅಂತೂರು ಬೆಂತೂರು ಗ್ರಾಮದ ಶ್ರೀ ಜಗದ್ಗುರು ಬೋಧೀಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ ರಾಜೋಟೇಶ್ವರ ಶಿವಾಚಾರ್ಯ ಸ್ವಾಮೀಜಿ. ಮಠದಲ್ಲಿ ಶಿವಯೋಗಿ ಸಮಾಧಿ ಯೋಗ ಮಾಡ್ತಾ ಇರೋ ಶ್ರೀಗಳು. ಗರ್ಭಗುಡಿಯನ್ನು ಇಟ್ಟಿಗೆ ಗೋಡೆಯಿಂದ ಕಟ್ಟಿ ಕ್ಲೋಸ್. 33 ದಿನಗಳ ಕಾಲ ನೀರು ಗಾಳಿ ಆಹಾರ ಇಲ್ಲದೆ ಶಿವಯೋಗ ಸಮಾಧಿ. ಈ ಶ್ರೀ ಮಠದ ಗರ್ಭಗುಡಿ ಕ್ಲೋಸ್. ಇಟ್ಟಿಗೆ ಸಿಮೆಂಟ್ನಿಂದ ಗರ್ಭಗುಡಿಯ ಬಾಗಿಲು ಬಂದ್. ಒಳಗಡೆ ಬೆಳಕು, ಗಾಳಿ, ನೀರು, ಆಹಾರ ಇಲ್ಲದೆ ಸ್ವಾಮೀಜಿಗಳು ಶಿವಯೋಗ ಸಮಾಧಿ ಮಾಡ್ತಾ ಇದ್ದಾರೆ. ಹೊರಗಡೆ ಭಕ್ತರು ರಾತ್ರಿ ಹಗಲು ಎನ್ನದೆ ದೇವರ ಸ್ಮರಣೆ ಮಾಡ್ತಾ ಇರೋದು. ಈ ಎಲ್ಲಾ ದೃಶ್ಯಗಳು ಕಾಣಸಿಗೋದು ಗದಗ ತಾಲೂಕಿನ ಅಂತೂರು ಬೆಂತೂರು ಗ್ರಾಮದ ಜಗದ್ಗುರು ಶ್ರೀ ಬೋಧೇಶ್ವರ ಸಂಸ್ಥಾನ ಮಠದಲ್ಲಿ ಶ್ರೀ ಬೋಧೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ ರಾಜೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಠಿಣವಾದ ಶಿವಯೋಗಿ ಸಮಾಧಿ ಯೋಗವನ್ನ ಮಾಡ್ತಾ ಇದ್ದಾರೆ. 1 ತಿಂಗಳು ಮೌನಾನುಷ್ಠಾನ ಮಾಡಿದ್ದು ಜೂನ್ 3ರಿಂದ ಮಧ್ಯರಾತ್ರಿ 3 ಗಂಟೆಗೆ ಗರ್ಭಗುಡಿಯನ್ನ ಪ್ರವೇಶ ಮಾಡಿದ್ದಾರೆ. ಗರ್ಭಗುಡಿಯಲ್ಲಿನ ಶಿವಲಿಂಗದ ಮುಂದೆ ಕಠಿಣವಾದ ತಪಸ್ಸು ಮಾಡ್ತಾ ಇದ್ದು ಶ್ರೀಗಳು ಗರ್ಭಗುಡಿಯನ್ನು ಪ್ರವೇಶ ಮಾಡಿದ ನಂತರ ಬಾಗಿಲು ಹಾಕಿ ಬಾಗಿಲಿಗೆ ಇಟ್ಟಿಗೆ ಸಿಮೆಂಟ್ನಿಂದ ಕ್ಲೋಸ್ ಮಾಡಲಾಗಿದೆ. ಗರ್ಭಗುಡಿಯಲ್ಲಿ ಯಾವುದೇ ಬೆಳಕು, ಗಾಳಿ, ನೀರು ಇಲ್ಲದೆ 33 ದಿನಗಳು ಇರಲಿದ್ದಾರೆ. ರಾಜೋಟೇಶ್ವರ ಸ್ವಾಮೀಜಿಗಳು ಲೋಕ ಕಲ್ಯಾಣಕ್ಕಾಗಿ ಈ ಹಿಂದೆ ಕೂಡ ಹಲವು ಶಿವಯೋಗಿ ಸಮಾಧಿ ವ್ರತ ಮಾಡಿದ್ದಾರೆ. ಈ ಬಾರಿ ಕೂಡ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದಾರೆ ಅಂತಾರೆ. ಬಸಯ್ಯ ಸ್ವಾಮಿ ಜಡಿಮಠ, ದೇವರ ಹಿಪ್ಪರಗಿ ಸ್ವಾಮೀಜಿ. ಬೈಟು ಚಿದಾನಂದ ಗ್ರಾಮಸ್ಥರು. ಇನ್ನು ಇಡೀ ಗರ್ಭಗುಡಿಯಲ್ಲಿ ಬೆಳಕು ಹಾಗೂ ಗಾಳಿ ಕೂಡ ಬಾರದ ಹಾಗೆ ಕ್ಲೋಸ್ ಮಾಡಲಾಗಿದೆ. ಅಂತೂರು ಬೆಂತೂರು ಗ್ರಾಮ ಸೇರಿದಂತೆ ಹಲವು ಗ್ರಾಮದ ಭಕ್ತರು ಶ್ರೀಮಠಕ್ಕೆ ಬಂದು ದರ್ಶನವನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ. 775 ಗಂಟೆಗಳ ಕಾಲ ಅಂದರೆ 33 ದಿನಗಳವರೆಗೆ ನಿರಂತರವಾಗಿ ಶಿವಯೋಗಿ ಸಮಾಧಿ ಯೋಗದಲ್ಲಿ ತೊಡಗಿರುವ ಸ್ವಾಮೀಜಿಗಳು ಮಠದ ಗರ್ಭಗುಡಿಯಲ್ಲಿ ಶಿವಲಿಂಗದ ಸನ್ನಿಧಿಯಲ್ಲಿ ತಪಸ್ಸು ಮಾಡುತ್ತಿದ್ದಾರೆ. ವಿಶ್ವಶಾಂತಿ, ಮಧ್ಯಪ್ರಾಚ್ಯ ಆಯುಧ ವಾತಾವರಣ, ಭಯಾನಕ ರೋಗಿಗಳು, ಮಳೆ ಬೆಳೆ ಚೆನ್ನಾಗಿ ಬಂದು ಸಮೃದ್ಧಿ ಫಲಿಸಲಿ ಎಂದು ಶಿವಯೋಗಿ ಸಮಾಧಿ ಯೋಗ ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳು ಕಠಿಣ ವ್ರತ ಕೈಗೊಂಡ ನಂತರ ಗ್ರಾಮದಲ್ಲಿ ಮಳೆ ಕೂಡ ಬಂದಿದ್ದು ಭಕ್ತರು ಮತ್ತಷ್ಟು ಹರ್ಷೋದ್ಗಾರ ವ್ಯಕ್ತಪಡಿಸಿದ್ದಾರೆ. ಬೈಕ್ 3 ಸಾವಿತ್ರಿ ಭಕ್ತೆ, ಬೈಕ್ 4 ರೇಣುಕಾ ಭಕ್ತೆ. ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಯುಗದಲ್ಲಿ ಇಂತಹ ಅಪರೂಪದ ಯೋಗ ಸಾಧನೆ ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ಟಾರೆಯಾಗಿ ವಿಶ್ವಶಾಂತಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಕೈಗೊಂಡಿರುವ ಈ 33 ದಿನಗಳ ಶಿವಯೋಗಿ ಸಮಾಧಿ ಯೋಗ ಭಕ್ತರಲ್ಲಿ ಆಧ್ಯಾತ್ಮಿಕ ಚೈತನ್ಯ ಮೂಡಿಸಿದೆ. 33 ದಿನಗಳ ನಂತರ ಸ್ವಾಮೀಜಿ ಹೊರಗಡೆ ಬಂದು ದರ್ಶನ ನೀಡಲಿದ್ದಾರೆ. ಸ್ವಾಮೀಜಿಗಳ ಈ ನಡೆ ಭಕ್ತರಲ್ಲಿ ಭಕ್ತಿ ಮತ್ತು ಭರವಸೆಯನ್ನು ಹೆಚ್ಚಿಸಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಗದಗ. ಇವತ್ತು ಶಿವಯೋಗಿ ಸಮಾಧಿಯನ್ನು ಪರಮ ಪೂಜ್ಯರು ಕುಳಿತುಕೊಂಡಿದ್ದಾರೆ. ಶಿವಯೋಗ ಸಮಾಧಿ ಕುಂದಿರಲಿಕ್ಕೆ ಕುಂತಿದ್ದಾರೆ ಅಂತಂದ್ರೆ ಈ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಕುಂತಿದ್ದಾರೆ, ಜನ ಕಲ್ಯಾಣಕ್ಕೋಸ್ಕರವಾಗಿ ಕುಂತಾರೆ, ರೈತರ ಸಲುವಾಗಿ ಕುಂತಿದ್ದಾರೆ.
ಅದರ ಜೊತೆಗೆ ಈ ಶಿವಯೋಗ ಸಾಧನೆ ಮಾಡಬೇಕಾದ್ರೆ ಒಂದಿಷ್ಟು ಕಠೋರವಾದಂತಹ ವ್ಯವಸ್ಥೆಯನ್ನು ಅವ್ರ ಬಳಿ ಇದೆ. ಅಂದರೆ ನಿಮಗೆ ತಿಳಿಸ್ದಂಗೆ ಗಾಳಿ ಇಲ್ಲ, ಬೆಳಕಿಲ್ಲ, ನೀರಿಲ್ಲ, ಆಹಾರ ಇಲ್ಲ, ಯಾವ ರೀತಿಯಿಂದಲೂ ಇರಲಾರ್ದಂತಹ ಒಳಗಡೆ ಅವರು ಶಿವಯೋಗವನ್ನು ಮಾಡ್ತಾಯಿದ್ದಾರೆ. ಅವ್ರ ಇದು ಉದ್ದೇಶ ಏನು ಅಂತಂದರೆ ಈ ಜಗತ್ತಿಗೆ ಕಲ್ಯಾಣ ಮಾಡಲಿಕ್ಕೇ ಮಹಾತ್ಮರು ಜನಿಸ್ಕೊಂಡು ಬಂದವರು, ಜಗತ್ತನ್ನು ಉದ್ಧಾರ ಮಾಡಲಿಕ್ಕೇ ಮಹಾತ್ಮರು ಜನಿಸ್ಕೊಂಡು ಬಂದವರು ಅದಾರೆ. ಕೇವಲ ನೀವು ಭಾಳಷ್ಟು ಇತಿಹಾಸವನ್ನು ನೋಡ್ಕೊಂಡಿರ್ಬೋದು, ಎಷ್ಟಿಂಥ ಮಹಾತ್ಮರು ಮಾಡ್ಕೊತ ಬಂದಿದ್ದಾರೆ. ಆದರೆ ಪ್ರಸ್ತುತ ಈ ಕಲಿಯುಗದೊಳಗೆ ಇಂಥ ಮಹಾತ್ಮರು ನಾವು ಕಾಣತಕ್ಕಂಥವ್ರು ಆಗಿದ್ದೀವಿ. ನೋಡೋಣ, ಅಂಥ ಮಹಾತ್ಮರು ನಮ್ಮ ಆಶೀರ್ವಾದವನ್ನು ನಾವು ನೀವೆಲ್ಲ ಪಡ್ಕೊಳ್ಳೋಣ. 33 ದಿನ 5ನೇ ತಾರೀಕು, ಜುಲೈ 5ನೇ ತಾರೀಕು, ಜಡಿಸಿದ್ದೇಶ್ವರ ಶಿವಾಚಾರ್ಯರು. 33 ದಿವಸ ರೀ ಮೌನ ಯೋಗ ಮಾಡ್ಯಾರಿ, ಮೌನಾನುಷ್ಠಾನ ಮಾಡ್ರಿ. 33 ದಿವಸ ರೀ ಸಮಾಧಿ ಯೋಗ ಮಾಡ್ಯಾರಿ. ಆಮೇಲೆ ರೀ 775 ವರ್ಷ ಬಾಳ್ಯಾರಲ್ರಿ, 775 ವರ್ಷ ಲಿಂಗು ಪ್ರತಿಷ್ಠಾಪನೆ ಇಟ್ಟಾರಿ. 775 ತಾಸು ಸಮಾಧಿ ಯೋಗ ಮಾಡಾಕ್ತಾರೆ ಅವ್ರು. ಆಮೇಲೆ ಗೋ ಪೂಜೆ ಇಟ್ಟಾರಿ ನಮ್ಮೂರಾಗ್ರಿ. ಎಲ್ಲ ಭಕ್ತರು ಅವ್ರ ಮನೆದಲ್ಲದ ನಮ್ಮ ಮನೆದಂತ ಹೇಳಿ ನಾವು 33 ದಿವಸ ನಿಂತು ಅವ್ರದ್ದು ಇದನ್ನು ಮಾಡ್ತೀವಿ ರೀ. ಹಾಂ ರೀ, ಭಜನೆ ಮಹಿಳೆಯರು ಹಗಲಿ ಮಾಡ್ತೀರಿ, ಪುರುಷರು ರಾತ್ರಿ ಮಾಡ್ತಾರೆ ರೀ. ರಾತ್ರಿ ಬಸವ ಪುರಾಣ ಇಟ್ಟಾರೆ. 33 ದಿವಸ ಬಸವ ಪುರಾಣ ಇಟ್ಟಾರಿ. ಪ್ರಸಾದ ಇಟ್ಟಾರಿ. ಅವ್ರವ್ರ ಭಕ್ತಿ ರೀ. ಒಂದು ದಿನದ ಪ್ರಸಾದಕ್ಕೆ ಒಬ್ರಿಗೆ 5,000 ಅಂತ ಇಟ್ಟಾರೆ. ಇರೋದಿಲ್ಲ ನೀರಂತ್ರಿ, ಮನುಷ್ಯಾಗಂತ್ರಿ ನೀರು ಗಾಳಿಯಿಂದ ಬದುಕಾಗಲ್ಲಲ್ರಿ. ಅಂಥದ್ದು ಅವ್ರ ದೇಹ ತ್ಯಾಗ ಮಾಡಿ ಇದನ್ನೆಲ್ಲ ಮಾಡ್ತಾರಂದ್ರೆ ಅಂಥ ಸ್ವಾಮಿಗಳು ಸಿಗುದಿಲ್ಲ ರೀ. ಲೋಕ ಕಲ್ಯಾಣ ಮಾಡ್ತಾರೆ, ಮಳೆ ಬೆಳೆ ಮಾಡ್ತಾರೆ. ಯಾವ ಕಷ್ಟ ಕಾಲ ಬರಬಾರ್ದು, ಎಲ್ಲ ಲೋಕಕ್ಕೆ ಇದು ಇರಲಿ ಅಂತ ಮಾಡ್ತಾರೆ. ನಮ್ಮ ಊರು ಅಂತೂರು ಬೆಂತೂರು ಗ್ರಾಮ ರೀ, ಗದಗ ತಾಲೂಕು, ಗದಗ ಜಿಲ್ಲೆ. ನಮ್ಮ ಗ್ರಾಮದೊಳಗೆ ಶ್ರೀ ರಾಚೋಟೇಶ್ವರ ಮಹಾಸ್ವಾಮಿಗಳು ನಮ್ಮ ಮಠದ ಪಟ್ಟಾಧಿಕಾರಿಯಾಗಿ ಬಂದಾರೆ. ಅವರು ಇವಾಗ ಒಂದು ತಿಂಗಳಂದ್ರೆ ಒಂದು 33 ದಿನ ಮೌನ ಅನುಷ್ಠಾನ ಮಾಡ್ಯಾರ. ಈಗ ಒಂದು 33 ದಿನ ಸಮಾಧಿ ಸಿದ್ಧಿ ಯೋಗ, ಶಿವಯೋಗ ಸಿದ್ಧಿ ಯೋಗ ಅಂತಂದು ಅವರು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಈಗ ಅದು ಏನಂತಂದ್ರೆ ಇಲ್ಲಿ ನಮ್ಮ ಅಂಥ ಗುರುಗಳು ಸಿಗೋದು ತುಂಬ ಅಪರೂಪ ರೀ. ಯಾಕಂದ್ರೆ ಒಂದು ಹನಿ ನೀರು ಗಾಳಿ ಬಿಸಿಲು ಇಲ್ಲದೆ ಇರೋದು ಮನುಷ್ಯ ಭಾಳ ಕಷ್ಟ. ಅದು ಏನಾಗುತ್ತೆ ನಮಗೂ ಒಂಥರ ಆಶ್ಚರ್ಯ ಆಗುತ್ತೆ ರೀ. ಯಾಕಂದ್ರೆ ಮನುಷ್ಯರು ಬದುಕೋದು ತುಂಬ ಕಷ್ಟ ರೀ. ಊಟ ಇಲ್ಲ ಬದುಕ್ಬೋದು, ನೀರಿಲ್ಲ ಬದುಕ್ಬೋದು, ಗಾಳಿಯಿಂದ ಬದುಕೋಕ್ಕಂತೂ ಸಾಧ್ಯನೇ ಇಲ್ಲ. ಇಂಥ ಒಂದು ಕಾಮಾನದೊಳಗೆ ಇಂಥ ಗುರುಗಳು ನಮಗೆ ಸಿಕ್ಕಿದ್ದು ನಮ್ಮ 7 ಜನ್ಮದ ಪುಣ್ಯ ಅಂತ ನಾವು ಹೇಳ್ತೀವಿ. ಆದರೂ ಇನ್ನೇನಂತಂದ್ರೆ ಎಲ್ಲ ಕಡೆ ಸ್ವಾಮಿಗಳು ನೋಡ್ತೀವಿ, ಆದ್ರೆ ಇಂಥ ಸ್ವಾಮಿಗಳು ನಾವು ಎಲ್ಲೂ ನೋಡಿಲ್ಲ ರೀ. ಯಾಕಂತಂದ್ರೆ ಎಲ್ಲ ಕಡೆ ನಮ್ಗೆ ಅದು ಆಗ್ಬೇಕು, ನಮ್ಗೆ ಇದು ಆಗ್ಬೇಕು ಅಂತ ಕೆಲವೊಂದಿಷ್ಟು ಪೂಜೆ ಮಾಡೋ ಸ್ವಾಮಿಗಳಂತೂ ಸಿಗೋದೇ ಇಲ್ಲ, ಕಷ್ಟ ಇವಾಗ. ಅಂಥದ್ರಲ್ಲಿ ನಮ್ಮ ಗ್ರಾಮದ ನಮ್ಮ ಮಠದ ಅಜ್ಜವರು ಇಂಥ ಒಂದು ದೊಡ್ಡ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂದರೆ